ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಶ್ರೀ? ಇವತ್ತು ಜಸ್ಟ್ ಹಾಗೆ ವಿಂಡೋ ಶಾಪಿಂಗ್. ಸ್ವಲ್ಪ ಜೋರಾಗಿ ಮಾತಾಡಬೇಕು. ವಿಂಡೋ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಓಕೆ, ಲೆಟ್ಸ್ ಸಿ ಹೇಗಿರುತ್ತೆ. ನನಗೆ ರಜೆ ಇತ್ತಂತ ಹೋಗ್ತಾ ಇದ್ದೀವಿ ಅಷ್ಟೇ. ಇಲ್ಲಾಂದರೆ ಫುಲ್ಲು ಲಾಸ್ಟ್ ಟೈಮ್ ಕರ್ಕೊಂಡೋಗಿಲ್ಲ ಅಂತ ಆಡ್ತಾ ಇಲ್ಲಲ್ಲ, ಹಂಗೆ ಆಡ್ತಾಳ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ, ನನ್ನ ಡ್ರೈವರ್ ಇವರು, ಪರ್ಸ್ನಲ್ ಡ್ರೈವರ್ ಇವರು. ಹೌದು, ಅವಳಂತೂ ಗಾಡಿ ಓಡಿಸಲ್ಲ, ಸುಮ್ಮನೆ ಗಾಡಿಯಿಂದ. ಓಕೆ, ನಾನು ಸ್ವಲ್ಪ ದೂರ ಕರ್ಕೊಂಡು ಹೋಗ್ಲಾ? ಬೇಡ ಮತ್ತು ಒಂದು ಸ್ವಲ್ಪ ದೂರ ಕರ್ಕೊಂಡು ಹೋಗ್ತೀನಿ, ಬಾ ನೋಡೋಣ. ಶ್ರೀ ಹೆಂಗಿದೆ ಶ್ರೀ ಕಚೋರಿ ಜಿಲೇಬಿ? ಫಸ್ಟಿಗೆ ನಾವು ಕಚೋರಿ ಮತ್ತು ಜಿಲೇಬಿನ ಸ್ಟಾರ್ಟರ್ ಥರ ತಿಂದ್ವಿ. ಅದಾದಮೇಲೆ ಮಧ್ಯಾಹ್ನ ಟೈಮ್ ಆಗಿದ್ದರಿಂದ ಊಟಕ್ಕೆ ಹೋಗೋಣ ಅಂತ ಹೋದ್ವಿ. ಬಿರಿಯಾನಿನ ಆರ್ಡರ್ ಮಾಡಿದ್ವಿ. ಸೊ 1 ಪ್ಲೇಟ್ ಆರ್ಡರ್ ಮಾಡಿ ಇಬ್ಬರು ಬೈಟ್ ಮಾಡ್ಕೊಂಡು ತಿಂದ್ವಿ. ಸೊ ದಟ್ ನಮ್ಮ ಶಾಪಿಂಗಿಗೆ ಎನರ್ಜಿ ಸಿಗುತ್ತೆ ಅಂತ. ಚೆನ್ನಾಗಿ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ನಾವು ಮಾಲ್ ಕಡೆಗೆ ಹೊರಟ್ವಿ. ಅದಕ್ಕೆ ಏನಿಲ್ಲ, ಏನು ಅಪ್ಡೇಟ್ ಕೊಡ್ತಾರೆ. ಇನ್ನು ಚಿಕ್ಕ ಮಕ್ಳ ಥರ ಟಾಯ್ಸ್ ನೋಡ್ತಾವಳೆ. ಶ್ರೀ ಏನು ನೋಡ್ತಾ ಇದೆಯಾ? ಚೈಲ್ಡು ಇವನ್ನ ಕಿಂಡರ್ ಜಾಯ್ ತೊಗೊಂಡು ಗೊಂಬೆ ಜೋಡಿಸ್ತಾ ಕೂತವಳೆ. ಶ್ರೀ ಏನು ಜೋಡಿಸ್ದಮ್ಮ? ಆಯ್ತಾ? ಡನ್, ಮುಗೀತು. ಏನು ಡೈನೋಸರಸ್ ಬಂತಾ? ಅಕ್ಕ ಕಿಂಡರ್ ಜಾಯ್ ತಿಂತಾ ಇದ್ದಾಳೆ, ಇನ್ನೂ ಎಳೆ ಮಗುತ್ತಾರೆ. ನನಗೆ 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 ಏನಂದ್ರೆ ಟಾಯ್ಸ್ಗೋಸ್ಕರ ದುಡ್ಡು ಕೊಡಬೇಕು. ಇದೇ ಸಿಕ್ಕಿದ್ದು ಟಾಯ್. ಏನೂ ಇಲ್ಲ ಇದರಲ್ಲಿ. ನಾವು ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಮಾಲಿಗೆ ಹೋಗಿದ್ರಿಂದ ಅಲ್ಲಿ ಮಾಲಲ್ಲೆಲ್ಲ ತುಂಬ ಚೆನ್ನಾಗಿ ಸಂಕ್ರಾಂತಿ ಥೀಮಲ್ಲಿ ಡೆಕೋರೇಟ್ ಮಾಡಿದರು. ಆ್ಯಂಡ್ ಒಂದು ಚಿಕ್ಕ ಗುಡಿಸಲನ್ನು ಹಾಕಿದರು, ರಂಗೋಲಿ ಬಿಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಒಂದಷ್ಟು ಫೋಟೋಸ್ಗಳನ್ನೆಲ್ಲ ತೊಗೊಂಡು ಹಾಗೆ ಇವೆಂಟ್ ಕೂಡ ನಡೆಸ್ತಾಯಿದ್ರು. ಅಲ್ಲಿ ಸಂಕ್ರಾಂತಿ ಹಬ್ಬದ ರಿಲೇಟೆಡ್ ಸ್ವಲ್ಪ ಫನ್ನಿ ಇವೆಂಟ್ ಎಲ್ಲ ಮಾಡ್ತಾಯಿದ್ರು. ಲೈಟ್ ಬರ್ತಾ ಇದೆ. ಇವತ್ತಿನ ಡೇನೇ ಕಂಪ್ಲೀಟ್ ಆಗೋಯ್ತು. ಜನ ಜಾಸ್ತಿ ಇದ್ದಾರೆ ಈ ಮಾಲಲ್ಲಿ. ಮೈಸೂರು ರೋಡು ಯಾವಾಗಲೂ ಜಾಸ್ತಿ ಏರಿಯಾದವರೇ ಇದ್ದಾರೆ. ಇಲ್ಲೇನು ಡಿಮಾರ್ಟಿಗೆ ಬರಬೇಕಷ್ಟೇ, ಬೇರೆ ಏನಿಲ್ಲ. ಡಿಮಾರ್ಟ್ ಶಾಪ್ ಎಷ್ಟು ಜನ ಎಕ್ಸಿಟ್ ಆಗ್ತಾನೆ.
ಅಫ್ಕೋರ್ಸ್ ಮೈಸೂರು ರೋಡಲ್ಲಿ ಇರುವಂತಹ ಗೋಪಾಲನ್ ಮಾಲಲ್ಲಿ ತುಂಬ ಫೇಮಸ್ ಏನಪ್ಪ ಅಂದರೆ ಡಿ ಮಾರ್ಟ್ ಇರುವಂಥದ್ದು. ಅಲ್ಲಿ ಸಿಕ್ಕಾಪಟ್ಟೆ ಆಫರ್ಸ್ ಕೊಡ್ತಾರೆ ಆ್ಯಂಡ್ ನಮಗೆ ಗ್ರಾಸರೀಸ್ ಎಲ್ಲ ಒಂದು ಕಡಿಮೆ ರೇಟಲ್ಲೇ ಸಿಗುತ್ತೆ ಅಂತ ತುಂಬ ಜನ ಬರ್ತಾರೆ. ಹಬ್ಬದ ಸೀಸನ್ ಆಗಿದ್ದರಿಂದ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಒಂದು ಕಾಲಿಡೋಕ್ಕೂ ಜಾಗ ಇರಲಿಲ್ಲ ಅಲ್ಲಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಎಲ್ರಿಗೂ ಹಬ್ಬ ಮಾಡಬೇಕು ಆ್ಯಂಡ್ ಪರ್ಚೇಸಿಂಗ್ ಇರುತ್ತೆ. ಸೊ ಎಲ್ಲರೂ ಬಂದಿದ್ದರು. ಯಪ್ಪ ಇವತ್ತು ಸಂಡೇ ಆಗಿರೋದ್ರಿಂದ ಎಷ್ಟು ರಶ್ ಇತ್ತು ಗೊತ್ತಾಗೈಸ್. ಲೈಕ್ ಡಿ ಮಾರ್ಟ್ ವಾಸ್ ಓವರ್ ಲೋಡೆಡ್ ವಿತ್ ಪೀಪಲ್. ಸಿಕ್ಕಾಪಟ್ಟೆ ಜನ ಇದ್ರು. ಸಂಡೇ ಅಂದರೆ ನಮ್ಮ ಥರನೇ ಎಲ್ರಿಗೂ ಹೊರಗಡೆ ಹೋಗೋಣ ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ಎಲ್ಲರೂ ಬಂದ್ಬಿಟ್ಟಿರ್ತಾರೆ ಶಾಪಿಂಗ್ಗೆ. ಕಾಳಿ ಆಂಜನೇಯನ ದೇವಸ್ಥಾನ ಒಳ್ಳೆ ಭರ್ಜರಿ ಪೂಜೆ ನಡೀತಾ ಇದೆ. ಲಾಸ್ಟಲ್ಲಿ ಬರುವಾಗ ನಾವು ಈ ಕಾರ್ನ್ ಶಾಪ್ನ ನೋಡಿದ್ವಿ. ಅಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಕಾರ್ನ್ಸ್ ಸಿಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ಒಂದು ಟ್ರೈ ಮಾಡೋಣ ಅಂತ ನಾವು ಪೆರಿ ಪೆರಿ ಫ್ರೈಡ್ ಕಾರ್ನ್ನ ಟ್ರೈ ಮಾಡಿದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಪರ್ಸ್ನಲಿ ಟೇಸ್ಟ್ ವೈಸ್ ಹೇಳೋದಾದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಶಾಪಿಂಗ್ ಎಲ್ಲ ಮುಗೀತು. ಯಾಕೆ ಹಂಗೆ ನೋಡ್ತಾ ಇದೆಯಾ? ಏನಿಲ್ಲ, ಅವ್ರು ಏನೇನೋ ಸ್ವಲ್ಪ ಫಿಲಾಸಫಿ ಹೇಳಿಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ. ಏನು ಫಿಲಾಸಫಿ? ಓಕೆ ಓಕೆ ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀವಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್. ಬಂತು ನಮ್ಮ ಮನೆಗೆ.